ನಾಳೆಯಿಂದ ನಡೆಯಲಿರುವ ಜನಕಲ್ಯಾಣ ಶ್ರೀ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಹುಣಸೂರಿನ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಸಮಾವೇಶಕ್ಕೆ ನೂರಾರು ಸರ್ಕಾರಿ ಬಸ್ಗಳನ್ನು ಬಳಸಿಕೊಂಡಿರುವ ಕಾರಣ ಶಾಲಾ ಮತ್ತು ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ಬಸ್ಗಳ ಕೊರತೆ ಉಂಟಾಗಿದೆ. ಇದರಿಂದ ಹುಣಸೂರು ತಾಲೂಕಿನ ಬಿಳಿಕೆರೆ ವಿದ್ಯಾರ್ಥಿಗಳು ಸಮಾವೇಶದ ವಿರುದ್ಧ ಸಿಡಿದೆದ್ದಿದ್ದಾರೆ. ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುವ ಮೂಲಕ ಹಾಸನದತ್ತ ಕಾರ್ಯಕರ್ತರನ್ನು ಕರೆದೊಯ್ಯುತ್ತಿದ್ದ ಬಸ್ಗಳನ್ನು ತಡೆದಿದ್ದಾರೆ. ಬಸ್ಗಳ ಚಾಲಕರ ಜೊತೆ ಮಾತಿನ ಚಕಮಕಿಗೆ ಇಳಿದು ಬಸ್ಗಳಿಗೆ ಅಳವಡಿಸಲಾಗಿದ್ದ ಸಮಾವೇಶದ ಬ್ಯಾನರ್ಗಳನ್ನು ಕಿತ್ತು ಹಾಕಿ ತಮ್ಮ ಅಸಮಾಧಾನವನ್ನು ತೋರಿಸಿದ್ದಾರೆ. ಈ ಘಟನೆ ಕಾರಣವಾಗಿ ಕೆಲ ಕಾಲ ರಸ್ತೆಯ ಸುಗಮ ಸಂಚಾರಕ್ಕೆ ವ್ಯತ್ಯಯ ಉಂಟಾಗಿದೆ. ಮಾಹಿತಿ ಪಡೆದ ಪೊಲೀಸರು ತಕ್ಷಣವೇ ಸ್ಥಳಕ್ಕೆ ಆಗಮಿಸಿ ವಿದ್ಯಾರ್ಥಿಗಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರು. ಬಸ್ ಹಾಗೂ ವಾಹನಗಳ ಸಂಚಾರ ಪುನಃ ಸುಗಮಗೊಳ್ಳುವಂತೆ ಕ್ರಮ ತೆಗೆದುಕೊಂಡರು. ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಪೋಷಕರು ಮತ್ತು ಸ್ಥಳೀಯರು ಬೆಂಬಲ ನೀಡಿದ್ದು ಸಮಾವೇಶಕ್ಕಾಗಿ ಬಸ್ಗಳ ಸಂಚಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಮಾವೇಶದ ಬಸ್ ಸ್ಟಾಪ್ ಮಾಡಿ ಆರಾಮಾಗಿ ಕಾಲೇಜ್ ಹೋಗೋ ಹುಡುಗರಿಗೆ ಸಮಾವೇಶಕ್ಕೆ ಹೋಗೋ ಬಸ್ ಎಲ್ಲ ಇವಾಗ ಹಿಂಗೆ ಇವರು ಸಮಾವೇಶಕ್ಕೆ ಆವೇಶಕ್ಕೆ ಇವರ ಒಂದು ಪಕ್ಷನ ಒಂದು ಏನು ಬೆರ್ಸಕ್ ಮಾಡ್ತಾರೆ. ನಮ್ಮ ಸ್ಟೂಡೆಂಟ್ಸ್ ನಾವೇನು ಮಾಡಬೇಕು? ನಾವು ಕಾಲೇಜ್ಗೆ ಹೋಗಿ ಏನು ಮಾಡಬೇಕು? ಬರ್ತೀವಿ 2 ದಿನ ರಜೆ ಕೊಟ್ಟವ್ರೆ ಗೌರ್ಮೆಂಟ್ ರಜೆ ಅಂದ್ಕೊಂಡು ಮಳೆ ಅಂದ್ಕೊಂಡು ನಾವು ಕಾಲೇಜ್ಗೆ ಹೋಗ್ಬಾರ್ದು. ಇವರ ಸಮಾವೇಶಕ್ಕೆ ಇವರು ಮಾಡ್ಕೋಬೇಕು. ರಾಜ್ಯದ ನಾವು ವಿದ್ಯಾರ್ಥಿಗಳು ಬೆಳಿಬಾರ್ದು. ಇವರ ಸಮಾವೇಶದಲ್ಲಿ ಪಕ್ಷ ಬೆಳೆಸಬೇಕು. ಇನ್ನೊಂದು ಮತ್ತೆ ಇವರು ಪೊಲೀಸರು ನಾವು ಕೇಳಕ್ಕೆ ಹೋದ್ರೆ ಅವರು ಬೇರೆ ಭಾಷೆ ಏನೇನು ಮನೆ ಆಳವ ನಾವು ವಿದ್ಯಾರ್ಥಿಗಳು ನಮ್ಗೆ ಪವರ್ ಆದ ನಾವು ಕೇಳೋಕ್ಕೆ ಇವ್ರ ಭಾಷೆಗಳು ಮತ್ತು ತಪ್ಪು ಪೊಲೀಸರ ಭಾಷೆಗಳು ಪೊಲೀಸರು ಮಾತಾಡ್ತಾರಲ್ಲ ಅದನ್ನು ತೆಗಿಬೇಕು. ರಸ್ತೆ